ಜೈ ಶ್ರೀರಾಮ್. ರಾಮಾನುಗ್ರಹದಿಂದ ಕೋಟೆಯ ಮಹತ್ವಕ್ಕೆ ಬಂದದ್ದಾಯಿತು. ಏನಿ ವೈಭವ ಸ್ವಾಮಿ. ಪಂಕಜ ಭವ ಶ್ರೇಯಸುರ ನರ ವೈಭವ ಶುಕ ಪಿಗನಾ ಕಮ್ನ ಕಮುಖ ಸಂಭವ ಪಂಕಜ ಭವ ಶಿವಸುರ ನರ ವೈಭವ ಶುಕ ಪಿಗನಾ ಕಮ್ನ ಕಮುಖ ಸಂ ಅಂಕಿತ ಕಾಂಚನ ಕಿಂಕಿಣಿ ನಿನಾದ ಅಂಕಿತ ಕಾಂಚನ ಕಿಂಕಿಣಿ ನಿನಾದ ಅಂಕಿತ ಕಾಂಚಿಣಿ ಕಿಂಕಿಣಿ ನಿನಾದ ಅಂಕಿತ ಕಾಂಚನ ಕಿಂಕಿಣಿ ನಿನಾದ ಹೆರಿದು ಘನತೆಮಿಗೆ ತೋರುದಿಹುದೆ ಹೆರಿದು ಘನತೆಮಿಗೆ ಶೋಭಿಸುದೆ ನಗರ ಬಿದು ತೋರುದಿಹುದು ಮಿಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ. ಕೋಟೆಯ ಮಹದ್ವಾರವನ್ನು ಪ್ರವೇಶಿಸೋಣವೆಂದರೆ ಭೂತ ಪ್ರೇತ ಯಮ್ಹಾರಿಯಂತೆ ಕೋಟೆಯ ಬಾಗಿಲನ್ನೇ ಆವರಿಸಿಕೊಂಡು ಮಲಗಿರೋಳಲ್ಲ, ಮನಗಿರುವನೋ ಮನಗಿರುವಳೋ ಅದೂ ತಿಳಿಯದಾಗಿದಲ್ಲ. ಯಾರಿರಬಹುದು? ಆ ಸೃಷ್ಟಿಕರ್ತ ಬ್ರಹ್ಮನು ಕಣ್ಣಿ ಮುಚ್ಚಿಕೊಂಡೇ ಸೃಷ್ಟಿಸಿರಬೇಕು. ಮಹನೀಯನೋ ತಿಳಿಯದಾಗಿದೆ. ನಾನು ಹೀಗೆ ಪ್ರವೇಶಿಸಿದರೆ ನನಗಲ್ಲದಿದ್ದರೂ ನನ್ನ ಲಾಂಗೋಲಕ್ಕೆ ಅಪಮಾನವಾದೀತು. ಆದ್ದರಿಂದ ನಾನು ರಾಮಕಾರ್ಯಕ್ಕೆ ಭಾಗಿ ಬಂದಿರುವುದರಿಂದ ನಾನು ಈಕೆಯನ್ನು ಎಬ್ಬರಿಸಿ ಎಚ್ಚರಿಸಿ ಇಲ್ಲಿನ ಪದಾವಲಗಳನ್ನು ತಿಳಿದು ಮುಂದೆ ಕೋಟೆಯನ್ನು ಪ್ರವೇಶ ಮಾಡುವ. ತಿನ್ನಬಾರದು ತಿಂದರೆ ಈ ರೀತಿದ್ದೇ ಬರುವುದೇನೋ. ಇರಲಿ, ಮತ್ತೊಂದು ಸಾರಿ ಎಚ್ಚರಿಸುವನು. ಜೈ ಶ್ರೀರಾಮ್. ಯಾರೋ ನೀನು ಕೋಡುಗ? ಇಲ್ಲಿಗೆ ಯಾಕೆ ಬಂದೆ? ಅರ್ಧ ರಾತ್ರಿ ವೇಳೆಯಲ್ಲಿ ಅರ್ಧ ರಾತ್ರಿ ವೇಳೆಯಲ್ಲಿ ಕದ್ದ ಕಳ್ಳನಂತ ನೀನು. ಕೊಡಗ ಅರ್ಧ ರಾತ್ರಿ ವೇಳೆಯಲ್ಲಿ ಕದ್ದ ಕಳ್ಳನಂದ ನೀನು. ಸತ್ತು ಮಾಡದೆ ಎದ್ದು ಹೋಗುವೆ, ಸದ್ದು ಮಾಡದೆ ಕದ್ದು ಹೋಗುವೆ. ಹೋಗಿ ಹೋಗಿ ನಿನ್ನನ್ನು ಕೊಲ್ಲುವೆ, ಯಾರಲ್ಲೋ ನೀ ಕಪಿಯೇ. ಬೂದಿ ಬೂದಿ ನಿನ್ನನ್ನು ಕೊಲ್ಲುವೆ, ಯಾರಲ್ಲೋ ನೀ ಕಪಿಯೇ. ಎಲ್ಲವೋ ಕಪಿಯೇ, ನೀನು ಯಾರು? ಅರ್ಧ ರಾತ್ರಿಯಲ್ಲಿ ಕದ್ದ ಕಳ್ಳನಂತೆ ಬಂದು ಕದ್ದಿ ಹೋಗುತ್ತಿರುವಿಯಾ? ಯಾರೋ ನೀನು? ನಾನು ರಾಮದೂತನು. ಏನು ರಾಮದೂತನೇ? ಹನುಮಂತನು. ರಾಮದೂತ ಹನುಮಂತನೇ? ಹೌದು. ಇಲ್ಲಿಗೆ ಏಕೆ ಬಂದೆ? ನಗರವನ್ನು ಒಂದು ಆವರ್ತಿ ನೋಡಿಕೊಂಡು ಹೋಗಲು. ಅಲ್ಲವೋ, ನನ್ನನ್ನು ಇಲ್ಲಿ ಲಂಕೇಶ್ವರನು ಕಾವಲು ಕಾಯಿ ಅಂತ ಹೇಳಿ ಕೋಟೆ ಬಾಗಿಲಲ್ಲಿ ನಾನು ಕಾಯ್ಕಂಡು ಕೂತಿರಬೇಕಾದ್ರೆ ನನ್ನ ಅಪ್ಪಣೆ ಇಲ್ಲದೆ ಯಾರು ಪ್ರವೇಶ ಮಾಡಲು ಸಾಧ್ಯವೇ? ಇದು ನಿನ್ನಿಂದ ಸಾಧ್ಯವೇ? ಅಪ್ಪಣೆ ಕೊಡು, ಒಂದು ಆವರ್ತಿ ಹೋಗಿ ಹೀಗೆ ಬಂದು ಬಿಡುತ್ತೇನೆ ನೋಡಿಕೊಂಡು. ಕೇಳು, ನೀನು ಒಳಗಡೆ ಹೋಗಬೇಕೆಂದರೆ ನನ್ನದೊಂದು ಷರತ್ತು. ಏನಿನ್ನ ಸರತಿ? ನನ್ನನ್ನು ಜಯಿಸಿ ಹೋಗಬಹುದು. ಆಗಬಹುದು. ನೀನಾದರೂ ಸ್ತ್ರೀಯಳು,
ಮೊದಲು ನೀನೇ ನನಗೆ 3 ಪ್ರಹಾರವನ್ನು ಕೊಡು. ರಾಮಾನುಗ್ರಹದಿಂದ ಬದುಕಿ ಉಳಿದರೆ ನಾನು ನಿನ್ನನ್ನು ಒಂದೇ ಪ್ರಹಾರದಿಂದ ಬದುಕಿ ಯಮಲೋಕದ ಮಾರ್ಗವನ್ನು ನಾನು ಶ್ರೀಯಳು, ಈತನು ಪುರುಷನು. ಇವನಿಗೆ ನಾನು ಮೂರು ಗುದ್ದನ್ನು ಫಸ್ಟು ಗುದ್ದಿ ಈತ ಏನಾದರೂ ಉಳಿದರೆ ನನಗೊಂದು ಗುದ್ದುವನಂತೆ. ಹೌದು. ನಿನಗೆ 3 ಗುದ್ದು ಏನಿಗೆ? ಒಂದೇ ಗುದ್ದು ಸಾಕು. ಕುಳಿತಿಕು. ಆಗಬಹುದು. ಜಯ ಶ್ರೀರಾಮ್. ಜಯ ರಮಣ. ಜಯ ಜಯ ರಘುವೀರ ಸಮರ್ಥ. ನಾನು ಒಂದು ಗುದ್ದನ್ನು ಕೊಟ್ಟರೆ ಇವನು ಬಂಡೆ ಕಲ್ಲಿನಂತೆ ಕೂತಿರುವನಲ್ಲ. ಇರಲಿ, ಇನ್ನೂ ಒಂದು ಗುದ್ದು ಆಗಬಹುದು. ಗುದ್ದಿ ಇವನನ್ನು ಸಮುದ್ರಕ್ಕೆ ಬಿಸಾಡುವೆನು. ಜೈ ಲಂಕೇಶ್ವರ. ಜಯ ಜಯ ರಘುವೀರ ಸಮರ್ಥ. ಈತನು 2ನೇ ಗುದ್ದಿಗೂ ಸಾಯಲಿಲ್ಲ. ಇರಲಿ, ಇನ್ನೂ ಒಂದು ಗುದ್ದಿರುವುದಲ್ವೇ. ಇದರಲ್ಲಿ ಇವನನ್ನು ನೆಲಸಮ ಮಾಡಿ ಸಮುದ್ರಕ್ಕೆ ಬಿಸಾಡುವೆನು. ಸಿದ್ಧಳಾಗು. ಜೈ ರಮಣಾಸುರ. ಜಯ ಜಯ ರಘುವೀರ ಸಮರ್ಥ. ರಾಮ, ಅಯ್ಯೋ, ಇದು ನನ್ನ ಸರದಿ. ನಿನ್ನ ವಿಪರ್ಯಾಸ ಬೇಡ. ಕುಳಿತುಕೋ. ಆಂಜನೇಯ, ನಿನ್ನ ಗುದ್ದು ನಾನು ತಡೆಯಲಾರನೆಯ. ನಾನು ಎಣಿಸು, ನೀನು ನೋಡಿದ್ರೆ ಅಧಿಕ ಪ್ರಸಂಗ. ಅಯ್ಯೋ ಅಯ್ಯೋ ಅಯ್ಯೋ. ನೋಡಿಯ, ಮೆಲ್ಲಿಗೆ ಗುದ್ದುವನಾಗು, ಜೋರಾಗಿ ಗುದ್ದು ಬಿಡ. ಕುಳಿತುಕೊಳ್ಳೆ. ಕುಳಿತುಕೋ. ಮಾರುತಿ, ಆಂಜನೇಯ, ಹನುಮಂತ, ಅಯ್ಯೋ, ಇನ್ನು ನಿನ್ನಿಂದ ನೀನು ಒಂದು ಪೆಟ್ಟು ಕೊಟ್ಟ ಕೂಡಲೇ ನನ್ನ ಶಾಪವು ವಿಮೋಚನವಾಯಿತು. ನೀನು ಈಗ ನನ್ನನ್ನು ಜಯಿಸಿರುವೆ. ನೀನು ಲಂಕಾಪಟ್ಟಣಕ್ಕೆ ಯಾರೂ ತಡೆಯೋದಿಲ್ಲ. ಪ್ರವೇಶಿಸುವನಾಗು, ಈಗಲೇ ಹೊರಡುವನಾಗು. ಅಯ್ಯೋ, ಜೈ ರಘುವೀರ ಸಮರ್ಥ. ಜಯ ಜಯ ರಘುವೀರ ಸಮರ್ಥ. ಸೀತೆ, ಪಟ್ಟಣವೆಲ್ಲವನ್ನು ಶೋಧಿಸಿದಾಗ ಆಗಿಯೂ ಎಲ್ಲಿಯೂ ಮಾತೆಯ ಕುಶಲ ವಾರ್ತೆಯೇ ಸಿಗಲಿಲ್ಲವಲ್ಲ. ಪ್ರಭು, ಪಟ್ಟಣವನ್ನೆಲ್ಲವಾ ಸುತ್ತಿದನಲ್ಲದೆ ಪ್ರಭು, ಪಟ್ಟಣವನ್ನೆಲ್ಲವಾ ಸುತ್ತಿದನಲ್ಲದೆ ಚಿತ್ತರದರ ಮನೆ ಚಲಿಸಿದೆ ನರಸಿ. ಚಿತ್ತರದರ ಮನೆ ಚಲಿಸಿದ ನರಸಿ. ದಯ ಕಾಣುವ ಮುದೋ ಮಾತೆಯ ಪಾದವ ನಾನೆಲ್ದು ಕಾಮೆನು. ಸೀತೆಯ ಕಾಣುವ ಮುದೋ ಎಲ್ಲಿ ಹುಡುಕಿದರು ಮಾತೆಯ ಕುಶಲ ವಾರ್ತೆಯೇ ಸಿಗಲಿಲ್ಲ. ಹುಡುಕುತ್ತಾ ಹುಡುಕುತ್ತಾ ನಾನು ಶಯನಾಗಾರಕ್ಕೆ ಬಂದದ್ದಾಯ್ತಲ್ಲ. ಪ್ರಭು, ಏನೇ ಶಯನಾಗಾರದ ಅವ್ಯವಸ್ಥೆಯನ್ನು ನೋಡಿದರೆ ತಾಳಲಾರನು ಪ್ರಭು, ನೋಡಲಾರನು. ಸ್ತ್ರೀ ಪುರುಷರು ವಿಚಿತ್ರವಾಗಿ ಮಲಗಿರುವರಲ್ಲ. ಇಲ್ಲಿ ಸೀತಾಮಾತೆಯ ಇರಬಹುದೇ? ರಾಮಚಂದ್ರ, ಸಾಧ್ಯವೇ? ಇಲ್ಲ, ಸಾಧ್ಯವಿಲ್ಲ. ಆದರೂ ಪ್ರತ್ಯಕ್ಷವಾಗಿ ವಿಚಾರಿಸಿ ಪ್ರಮಾಣಿಸಿ ನೋಡಿ ಕೆಲವು ಗುರುಗಳನ್ನು ಗಮನಿಸಿ ಆಮೇಲೆ
ವಿಚಾರಿಸೋಣ. ಆಯಿನೇನೋ ಹೊಸ ಕಾರ್ಯ, ಅದೇ ದುರ್ದೈವವೇ. ರಾಮಚಂದ್ರ, ಆಗಿನೇನೋ ಹೊಸ ಕಾರ್ಯ, ಅದೇ ದುರ್ದೈವವೇ. ಕಾರ್ಯ ಆದುದೇ ದುರ್ದೈವವೇ. ರಾಮಚಂದ್ರ, ಜನಕನು ದರದಲ್ಲಿ ಜನಿಸಿ ಘನ ಮಹಿಮನ ಕರವ ಬಿಡಿದು. ಪ್ರಭು ರಾಮಚಂದ್ರ, ಜನಕನು ದರದಲ್ಲಿ ಜನಿಸಿ ಘನ ಮಹಿಮನ ಕರವ ಬಿಡಿದು ದುರುಳನೇ ಗಜಯನ ತಿಲ್ದ. ಪ್ರಭು, ದುರುಳನೇ ಗಜಯನ ತಿಲ್ದ ಊರಿಗೆ ಸಿಲ್ಕಿದಾಳೋ. ಆಯಿತೇನೋ ಮೋಸ ಕಾರ್ಯ, ಆಗುದೇ ದುರ್ದೈವವೇ. ದೈವವೇ, 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 ರಾಮಚಂದ್ರ, ನೋಡದಾರ, ಕೇಳದಾರ, ಹೇಳದಾರ ಪ್ರಭು ಈ ವ್ಯವಸ್ಥೆಯನ್ನು. ಇರಲಿ, ಆಗುವುದಿಲ್ಲ. ಈ ದೃಶ್ಯವನ್ನು ನೋಡಿ ನಾನು ಹೇಗೆ ಮಾತೆಯವರನ್ನು ವರ್ಣಿಸಲಿ, ಹೇಗೆ ನನ್ನ ಬಾಯಿಂದ ಆ ಜಗನ್ಮಾತೆಯನ್ನು ನೆನಪಿಸಿಕೊಳ್ಳಲು ಆಗಲಾರ. ಒಬ್ಬ ಕುರುಹುಗಳಿಲ್ಲ, ಪಾದಗಳಲ್ಲಿ ಕಾಕರೇಖೆಗೆ ಕಂಗೊಳಿಸುತ್ತಿರುವುದು ಸೀತಾ ಮಾತೆಯಲ್ಲಿ, ಪಾದದಲ್ಲಿ ಪದ್ಮರೇಖೆಯು. ಮತ್ಸ್ಯ ಲಾಂಛನವಿಲ್ಲ. ಹಬ್ಬಬ್ಬ, ಸೀತಾಮಾತೆ ಇವರಲ್ಲ. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ. ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ. ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ. ಮತ್ತೆರಡು ಮಣಿಯಿಲ್ಲ ಸೀತೆ ಇವರಲ್ಲ, ಸುಜಾತ ಇವರಲ್ಲ, ಸೀತಾಮಾತೆ ಇವರಲ್ಲ. ಆಗದು ಪ್ರಭು, ನನ್ನಿಂದ ಆಗದು. ಪ್ರಭು, ಸೀತಾ ಮಾತೆಯನ್ನು ಹುಡುಕಲು ನಿಸ್ಸಹಾಯಕನಾಗಿಬಿಟ್ಟೇನೆ. ಏನು ಮಾಡಲಿ? ಒಡೆಯನ ಅವಧಿಯು ಮುಗಿತಾ ಬರುತ್ತಿರುವುದು. ಸುಗ್ರೀವಾಜ್ಞೆಯು ಕಠಿಣ, ಬಹಳ ಕಠಿಣ. ಏನು ಮಾಡಲಿ? ಒಡೆಯನ ಅವಧಿಯು ಮುಗಿಯುವುದು. ಏನು ಮಾಡುದು? ರಾಮಚಂದ್ರ, ಪ್ರಭು, ಸುಗ್ರೀವರಾಜ, ನಿನಗೆ ನಾನು ಏನು ಹೇಳಿದೆ? ಪ್ರಭು, ಒಡೆಯನವಧಿಯು ಮುಗಿಯುವುದಿಗೆ, ಒಡೆಯನವಧಿಯು ಮುಗಿಯುವುದಿಗೆ, ಬಿಡುವ ನಸುವನ್ನು ತಾನು
ಒಡೆಯನವದಿಯು ಮುಗಿಬುದಿಗೆ ಬಿಡುವ ನಸುವನು ಜಡ ಜಗಂಬಿಯ ಉಡುಪ ಮುಖಿಯಳ ಜಡ ಜಗಂಬಿಯ ಉಡುಪ ಮುಖಿಯಳ ಜಡ ಜಗಂಬಿಯ ಉಡುಪ ಮುಖಿಯಳ ಜಡ ಜಗಲ್ರಿಯ ಉಡುಪ ಮುಖಿಯಳ ಜಡ ಜಗಲ್ರಿಯ ಉಡುಪ ಮುಖಿಯಳ ಪೂಜಾತೆ ಜಗನ್ಮಾತೆ ಜಡ ಜಗಲ್ರಿಯ ಉಡುಪ ಮುಖಿಯಳ ಬಡ ನಡುವಿನ ಬಾಲಯ್ಯ ಬಡ ನಡುವಿನ ಬಾಲಯ್ಯ ಅಮಮ ಕಾಣೆ ಭೂಮಿ ಜಾತಯ ರಾಮಚಂದ್ರ ಅಮಮ ಕಾಣೆ ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಅಮಮ ಕಾಣೆ ಭೂಮಿ ಜಾತಯ ಅಮಮ್ಮ ಕಾಣೆ ಭೂಮಿ ಜಾತಯ ಅಮಮ್ಮ ಕಾಣೆ ಭೂಮಿ ಜಾತಯ ಅಮಮ್ಮ ಕಾಣೆ ಭೂಮಿ ಜಾತಯ ರಾಮಚಂದ್ರ ಅಮಮ್ಮ ಕಾಣೆ ಭೂಮಿ ಜಾತಯ 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 ಕಾಣೆ ನಾನು ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಅಮಮ್ಮ ಕಾಣೆ ಭೂಮಿ ಜಾತಯ ಪ್ರಭು ಕಾಣೆಂತ ಎಲ್ಲಿ ಹುಡುಕಿದರೂ ಮಾತೆಯ ನೆಲೆಯೇ ಸಿಗದಾಯ್ತಲ್ಲ ಪ್ರಭು ರಾಮಚಂದ್ರ ಏನು ಮಾಡಲಿ ಮಾಡುವುದನ್ನೇನು ಲಂಕಾಪಟ್ಟಣಕ್ಕೆ ಅಧೀನವಾದ ತ್ರಿಕೂಟ ಜಲ ಪರ್ವತವನ್ನು ನಾನು ನನ್ನ ಲಾಂಗೋಲದಲ್ಲಿ ಕಟ್ಟಿ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರದ ಪಾದದಲ್ಲಿ ಇಡುತ್ತೇನೆ. ಆಗ ಶ್ರೀರಾಮಚಂದ್ರರೇ ಮಾತೆಯನ್ನು ಹುಡುಕಿಕೊಳ್ಳಲಿ. ಜಯ ಜೈ ರಘುವೀರ ಸಮರ್ಥ, ಜಯ ಜೈ ರಘುವೀರ ಸಮರ್ಥ. ಅಶೋಕವನಕ್ಕೆ ಪ್ರವೇಶ ಮಾಡು, ಮಾತೆಯವರ ದರ್ಶನವಾಗುವುದು. ಅಶರೀರವಾಣಿ ಧನ್ಯನಾದನದು ಪ್ರಭು, ಧನ್ಯನಾದನು. ಜಯ ಜೈ ರಘುವೀರ ಸಮರ್ಥ. ಮಾತೆಯು ಅಶೋಕವನದಲ್ಲಿರುವಳೆಂದು ಅಶರೀರವಾಣಿ ರಾಮಾನುಗ್ರಹದಿಂದ. ಜಯ ಜೈ ರಘುವೀರ ಸಮರ್ಥ, ಜೈ ಶ್ರೀರಾಮ್. ಸಹಿಬೆಲೆ ಪರಿತಾ ಪಟಳವ ತೋರೆ ಚತುರೆ ತೋರೆ ಚತುರೆ ಸಹಿಬೆಲೆ ಪರಿತಾ ಪಟಳವ ರೂಪವಂತಳ ನಾ ನೋಡುತ್ತಲೀ ರೂಪವಂತಳ ನಾ ನೋಡುತ್ತಲೀ ಸಲಾಪವ ಪಂದಲು ತಾವೆಂತಲು ಸಲಾಪವ ಪಂದಲು ತಾವೆಂತಲು ಸೈಬೆಲೆ ಪರಿತಾಪರು ಪಟಳವ ಆರೆ ನೀರೆ ತೋರೆ ಚತುರೆ ಆರೆ ನೀರೆ ತೋರೆ ಚತುರೆ ರಾಗದ ಭೋಗದ ಸೊಬಗಿನ ಯಾತನ
ಮನಸ್ಸಿನ ಕಳವಳ. ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿ ಮಂಡೋದರಿ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸತೋಲಿಕಾ ಮಂಚದೋಳ್ ಪವಡಿಸಿದರು ಸುಖ ನಿದ್ರೆ ಇಲ್ಲ. ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಲುಕಿ ನೊಂದಿದೆ ನನ್ನೀ ಮನ. ಇದಕ್ಕೆ ಕಾರಣ ಆ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ತಪ್ತಳಾದ ಆ ಜಾನಕಿಯನ್ನು ನೋಡುತ್ತಾ ನನ್ನನ್ನು ನಾನೇ ಹರಿಯವನಾಗಿದ್ದೇನೆ. ಅದಾವ ಮೋಹ, ಅದಾವ ಪ್ರೀತಿ, ನನ್ನನ್ನೇ ದಹಿಸುತ್ತಿದೆ ಪ್ರೀತಿ. ಹೀಗೇನು ಮಾಡಲಿ? ಆಕೆಯನ್ನು ಬಲತ್ಕರಿಸಲೇ? ಛೇ, ಎಂತಹ ನೀಚ ಕೃತ್ಯ! ಸುಮ್ಮನಿರಲೇ? ದಕ್ಕಲಾರಳು ಸೀತೆ. ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತರವನ್ನು ನಿವಾರಣೆ ಮಾಡಿಕೊಳ್ಳುವೆನು. ಜಗವೇಣಿಗೆ ಸಾಟಿಯೇ ಅಜಯ ಮನಕೆ ಮರಣ ಅಜಯ ಮನಕೆ ಮರಣ ಅಜಯ ಮನಕೆ ಮರಣ ಗಜವೆನ್ನಿ ಪನ್ನೊಡನೆ ಮದ ಗಜ ಗಮನೆಯೊಳೆಂದು ನಾನ್ ಬಣ್ಣಿಪೆ ಕಾಂತಾಮಣಿಯಳ 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 ಕಾಮನರಗಿಣಿಯ ಎಂತು ನಾನ್ ಬಣ್ಣಿಪೆ ಅದೆಂತು ನಾನ್ ಬಣ್ಣಿಪೆ. ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ವಿರಹವನ್ನೇ ತಂದೊಡ್ಡಿ ಧರೆಯಲ್ಲಿ ಸಂಚರಿಸುತ್ತಿರುವ ಆ ಹರಿಯ ಶರಣವನ್ನು ಸೇರಬೇಕೆಂಬುದೇ ನನ್ನ ಅಂತರಂಗ ಬಯಕೆ. ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗುವೆನು. ರಾಮ 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 ರಘುವರೇ ಶ್ರೀರಾಮ ರಾಮ ರಘುವರೇ ಶ್ರೀರಾಮ ರಾಮ ರಘುವರೇ
ರಾಕ್ಷಸ ಮಾಯಾ ಬಾಧೆಯನ್ನ ಸಹಿಸೆ ರಾಮ ರಾಕ್ಷಸ ಮಾಯಾ ಬಾಧೆಯನ್ನ ಸಹಿಸೆ 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 ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ಜೀವನವೇ ಕಣ್ಣೀರ ಕಡಲಲೆ ಜನನ ಮರಣಗಳೇ ಬಾಳಶೂಲೆ ಕಳೆದ ನೆಲೆಗಳೆಲ್ಲ ಮುಡಿದೆಸೆದ ಹೂಮಾಲೆ. ಬರುವ ನಾಳೆಗಳೆಲ್ಲ ಕಾರಂಜಿ ಮಣಿಮಾಲೆ ಏನು ತನ ಮಧುರ ಸುಖ ಸ್ವಪ್ನಲೇ ಜೀವನವೇ ಕಣ್ಣೀರ ಕಡಲಲೆ ಜೀವನವೇ ನಾಶಗಾನ ಜೀವನವೇ ನಾಶಗಾನ ನಮ್ಮ ಸಮಾಗಮ ಸಂಗಮ ಧಾಮ ನಮ್ಮ ಸಮಾಗಮ ಸಂಗಮ ಧಾಮ ಜಪ ತಪ ಧ್ಯಾನ ಮಧುರ ವಿಧಾನ ಜಪ ತಪ ಧ್ಯಾನ ಮಧುರ ವಿಧಾನ ರಾಮ ಮಂತ್ರ ಸುಧಾರಕ ಪಾನ ರಾಮ ಮಂತ್ರ ಸುಧಾರಕ ಪಾನ ರಘುವರ ಶ್ರೀರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ಹರಿಪುತ್ರ ಶ್ರೀರಾಮಚಂದ್ರ ಎಲ್ಲಿರುವೆ ಸ್ವಾಮಿ? ಈ ಪಾಪಿಯಾದ ರಾವಣನು ನನ್ನನ್ನು ಅಪಹರಿಸಿ ತಂದದ್ದು ನಿನಗೆ ತಿಳಿಯದೆ ಎಂದಿಗೆ ನಿನ್ನ ಮುಖ ದರ್ಶನವಾಗುವುದು, ಎಂದಿಗೆ ನಿನ್ನ ಪಾದ ಸೇವೆಯ ಭಾಗ್ಯ ನನಗೆ ಲಭಿಸುವುದು ಕಾಣದಲ್ಲ ಸ್ವಾಮಿ, ಕಾಣದಲ್ಲ. ಏನು ರೂಪು, ಏನು ಲಾವಣ್ಯ! ಈಕೆಯನ್ನು ಓರಿಸದ ಪುರುಷನ ಜನ್ಮವು ವ್ಯರ್ಥವಲ್ಲವೇ? ಜಾನಕಿ,
ಬಹುದಿನಗಳಿಂದ ನಿನಗಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ಬಾ. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟದರಸೆಯೂ ದಾಸಿಯಾಗುವಳು. ಹೆಚ್ಚೇನು, ಈ ಚಕ್ರವರ್ತಿ ಸಾರ್ವಭೌಮನಾದ ನಾನೂ ನಿನಗೆ ದಾಸನಾಗುವೆನು. ಛೇ, ದೂರನೆ ಶ್ರೀರಾಮಚಂದ್ರ, ಇನ್ನು ಈ ದುರ್ವಾಕ್ಯಗಳಿಗೆ ಆಸ್ಪದ ಕೊಟ್ಟು ಸುಮ್ಮನಿರುವೆ ಏಕೆ ಸ್ವಾಮಿ? ಸುಮ್ಮನಿರುವೆ ಏಕೆ? ಅಯ್ಯೋ ಪಾಪಿ, ಇನ್ನಾದರೂ ನನ್ನನ್ನು ಶ್ರೀರಾಮಚಂದ್ರರಿಗೆ ಒಪ್ಪಿಸು. ಇದರಿಂದ ಕೀರ್ತಿಯನ್ನು ಪಡೆಯುವೆ, ಶ್ರೇಯಸ್ಸನ್ನು ಹೊಂದುವೆ. ಜಾನಕಿ, ಆ ಹೇಳಿ ರಾಮನಿಗೆ ವಿಷಯ ತಿಳಿದರು ಅವನು ಬರಲಾರ. ಆತನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಿಡು. ಹಾ, ನಿನಗಾಗಿ ಹಂಬಲಿಸುತ್ತಿರುವ ಈ ನನ್ನ ಮನದ ಆಸೆಯನ್ನು ಪೂರ್ಣ ಮಾಡು. ಶುನಕನ ಶುನಕನ ತೆರೆದೇತಕ್ಕೆ ಶುನಕನ ತೆರೆದಿಂದೇತಕ್ಕೆ ಮನಭಂಡಲತೆ ಹೊಗಳು ತೆರ್ತೆಯೋ ದುರುಳ ದುರುಳ ಗಣವೀರ ರಾಘವಾಂಗನೆಯೆಂದೆನಿಸಿ ಗಣವೀರ ರಾಘವಾಂಗನೆ ಎಂದೆನಿಸಿ ಎಲ್ಲಯ ಮನವು ನಿನ್ನೆಡೆ ಚಲಿಸುವುದೇ ಮೂಢ ಮೂಢ. ಅಯ್ಯೋ ಮೂಢ, ನೀನು ನನ್ನನ್ನು ವಾಪಸ್ಸಿ ತಂದದ್ದು ನನ್ನ ಸ್ವಾಮಿಗೆ ತಿಳಿದಿದ್ದೆ ಆದರೆ ನಿನ್ನ ಉದರವನ್ನೇ ಸೇರಿ ಬಿಡುವೆನು. ಹರಿಭಯಂಕರನಾದ ನನ್ನ ಸ್ವಾಮಿಗೆ ಎದೆಗೊಟ್ಟು ನಿಲ್ಲಬಲ್ಲೆಯ ನೀನು? ಇನ್ನಾದ್ರೂ ತಿಳಿ, ನಾನು ನನ್ನ ಪಾಲ ಭಕ್ತವೆಂದು. ಜಾನಕಿ, ಕಡಾಕಾಡಿಲ್ಲ ಸರ್. ಕಡಕಾಡಿಯಲ್ಲಿ ಕಡಕಾಡಿಯಲ್ಲಿ ಹೇಳಿ ರಾಮನು ಎನ್ನುವನು, ಎನ್ನುವನು, ಎನ್ನುವನು. ಜಾನಕಿ, ಕಡಕಾಡಿಯಲ್ಲಿ ಕಡಕಾಡಿಯಲ್ಲಿ ಹೇಳಿ ರಾಮನು ಎನ್ನುವನು, ಎನ್ನುವನು, ಎನ್ನುವನು. ಹಿಡಿದು ಬಡಿದು ನಾವು ಕಡಿವೆನೀಗಲೇ ಒಡನೆ ಹೋಗಿ ನಾವು ಸಡಗರದಿಂದ ಹಿಡಿದು ಬಡಿದು ನಾವು ಕಡಿವೆನೀಗಲೇ ಒಡನೆ ಹೋಗಿ ನಾವು ಸಡಗರದಿಂದ ಕಡಗಡ ನಡುಗಿಸಿ ಬೆಡಗನ್ನು ಹಡಗಿಸುವೆ. ಗಡಗಡ ನಡುಗಿಸಿ ಬೆಡಗನ್ನು ಹಡಗಿಸುವೆ. ಕಡಕಾಡಿಯಲ್ಲಿ ಕಡಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನು, ನಿಲ್ಲುವನು, ನಿಲ್ಲುವನು. ಜಾನಕಿ, ಆ ಹೇಳಿ ರಾಮನಿಗೆ ವಿಷಯ ತಿಳಿದರು ಈ ಸಪ್ತ ಸಮುದ್ರವನ್ನು ದಾಟಿ ಬರಲು ಅವನು ಅಸಮರ್ಥನು. ಅವನನ್ನು ಮರೆತು ಬಿಡು. ಬಾ, ನಿನಗಾಗಿ ಹಂಬಲಿಸುತ್ತಿರುವ ನನ್ನ ಮನದ ಆಸೆಯನ್ನು ಪೂರ್ಣ ಮಾಡು. ನೀಚ, ಶ್ರೀರಾಮಚಂದ್ರರ ಪಾದದ ಧೂಳಿಗೂ ಸಮವಲ್ಲದ ನೀನು ಆತನನ್ನು ಎದುರಿಸಿ ಉಳಿಯಬಲ್ಲೆಯ? ಇನ್ನಾದ್ರೂ ತಿಳಿ, ನಾನು ನಿನ್ನ ಪಾಲ್ನ ಮೃತ್ಯುವಿನ ಘಟ ಸರ್ಪವೆಂದು. ಭಲೆ ಭಲೆ. ಜಾನಕಿ, ಸೇವಿಸೆ ಬಂದಿರ್ಪೆನೆ ನಿನ್ನ ಸೇವಿಸಲು ಬಂದಿರ್ಪೆನೆ. ರಾಜೀವಲೋಚನೆ ನನ್ನನುರಾಗವಂ. ಜಾನಕಿ,
ಛೇ, ನೀಚ. ಸೇವಿಸಲು ಬಂದಿರ್ಪೆನೆ ನಿನ್ನ ಸೇವಿಸಲು ಬಂದಿರ್ಪೆನೆ. ಸಕಲ ವಸ್ತ್ರಾಭರಣಗಳು ತಂದಿರುವೆನೆ. ಸಕಲ ವಸ್ತ್ರಾಭರಣಗಳ ತಂದಿರುವೆನೆ. ಸಕಲ ವಸ್ತ್ರಾಭರಣಗಳ ತಂದಿರುವೆನೆ. ಸಕಲ ವಸ್ತ್ರಾಭರಣಗಳ ತಂದಿರುವೆನೆ. ಎನ್ನೊಳು ಮನ ಕೊಡುಳು ಸೀತಾ. ಸೀತಾ, ಜಾನಕಿ, ಸೊಗಸಿನ ಮಣಿ ಸೊಬಗಿನ ಖಣಿ. ಸೊಗಸಿನ ಮಣಿ ಸೊಬಗಿನ ಗಣಿ. ಮುಖವ ತೋರೆ ಮುದದಿ ನೀರೆ. ಮುಖವ ತೋರೆ ಮುದದಿ ನೀರೆ. ಪಡೆಯೋಳೆಂತು ಬಹುವಿಧಗಳು. ಪಡೆಯೋಳೆಂದು ಬಹುವಿಧಗಳು. ಪಡೆಯೋಳೆಂದು ಬಹುವಿಧಗಳು. ಪಡೆಯೋಳೆಂದು ಬಹುವಿಧಗಳು. ದುಗುಡವೇ ತಕೆ ಮೃಗಲೋಚನೆ ಮಿಗ ಯೋಜನೆಯಗ ನಿಂಸನೆ ಸುಗುಣಾಕರಿ. ಮೃಗಲೋಚನೆ ಮಿಗ ಯೋಜನೆಯಗ ನಿಂಸನೆ ಸುಗುಣಾಕರಿ. ನಗು ನಗುತ್ತಿಲ್ಲಿಗೆ ಬಾರೆ. 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 ಸೊಗಪಂದುವ ಮೃಗದರ ಮುಖಿ ಮುದ್ದಾಡುವೆ ಪಾ. ಮೋಹನೆ ಮುಗ್ಧಾಂಬುಜ ದಳ ನಯನೆ. ಮಧ್ಯಾಹ್ನಯ ನಾಡೆ ಬೇಡಾಗಿನಿ. ಮಧ್ಯಾಹ್ನಯ ನಾಡೆ ಬೇಡಾಗಿನಿ. ಮಧ್ಯಾಹ್ನಯ ನಾಡೆ ಬೇಡಾಗಿನಿ. ಮಧ್ಯಾಹ್ನಯ ನಾಡೆ ಬೇಡಾಗಿನಿ. ಬದ್ದಾದರಳಾಗಿ ಬಾರೇನೆ ಮುದ್ದಾಡುವೆ ಪಾ. ಮೋಹನೆ ಮುಗ್ಧಾಂಬುಜ ದಳ ನಯನೆ. ದಂಗಾಂಬುಜ ದಳ ನಯನೆ. ಮುಗ್ಧಾಂಬುಜ ದಳ ನಯನೆ. ದಳ ನಯನೆ. ದಳ ನಯನೆ. ಜಾನಕಿ, ಇಂತಹ ನಾನು ಆ ನಿನ್ನ ಹೇಡಿ ರಾಮನಿಗೆ ಹೆದರತಕ್ಕವನಲ್ಲ. ಯಾರ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕವೇ ಅಚ್ಚರಿ ಪಡುವುದು. ಅಂತಹ ನಾನು ಆ ನಿನ್ನ ಹೇಡಿ ರಾಮನಿಗೆ ಹೆದರತಕ್ಕವನಲ್ಲ. ನೀನಾಗಿ ಒಲಿದು ಬಂದರೆ ಸರಿ, ಇಲ್ಲವಾದರೆ ಬಲತ್ಕರಿಸಬೇಕಾದೀತು. ಎಚ್ಚರಿಕೆ. ನೀಚ, ದೂರ ನಿಲ್ಲು. ಏನು, ನನ್ನನ್ನು ಸ್ಪರ್ಶ ಮಾಡುವೆಯಾ? ಜಾಗೃತರಾಗಿ ಭೂಕಂಪ ಜ್ವರ ಜ್ವಾಸಿಗಳೇ, ಎಚ್ಚರದಿಂದಿರೇ ಅಷ್ಟದಿಕ್ಪಾಲಕರುಗಳೇ. ಅಮ್ಮ ತಾಯಿ ಭೂದೇವಿ,
ಈ ಪಾಪಿಯು ನನ್ನನ್ನು ಸ್ಪರ್ಶ ಮಾಡುವನಂತೆ. ಅದಕ್ಕೆ ಮೊದಲಾಗಿ ನೀನು ಹೆಬ್ಬಾಗವಾಗಿ ನಿನ್ನ ಮಗಳನ್ನು ನಿನ್ನ ಉದರದಲ್ಲಿ ಧರಿಸಿಕೊ ತಾಯಿ, ಉದರದಲ್ಲಿ ಧರಿಸಿಕೊ. ಜಾನಕಿ, ನಾನು ಹಸಬರ್ತನೆ, ನೋಡಲಾರೆ, ಸಹಿಸಲಾರೆ, ಕೇಳಲಾರೆ. ಸಿದ್ಧರಾಗು ನನ್ನ ಆಲಿಂಗನಕ್ಕೆ. ನಿನ್ನ ಘಾತಕ ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಮುರಿದು ಕ್ಷಾತ್ರ ತೇಜಸ್ಸನ್ನು ಜಗತ್ತಿಗೆ ಬೆಳಗಿದ ಶ್ರೀರಾಮಚಂದ್ರರ ಧರ್ಮಪತ್ನಿ ನಾನು. ನನ್ನನ್ನಲ್ಲ, ನನ್ನ ನೆರಳನ್ನು ಮುಟ್ಟಲು ಅಸಮರ್ಥನು ನೀ. ಅಸಮರ್ಥನೆ, ಸಿದ್ಧರಾಗು ನನ್ನ ಆಲಿಂಗನಕ್ಕೆ. ಸ್ವಾಮಿ ಪ್ರಾಣೇಶ್ವರ, ಇದೇನು ಸ್ವಾಮಿ ನೀವು ಮಾಡುತ್ತಿರುವುದು? ಅಯ್ಯೋ ದೈವ, ವೀರಾದಿ ವೀರರು ಶೂರಾದಿ ಶೂರರು ಆದ ನೀವು ಈ ಅಬಲೆ ಮೇಲೆ ಬಂದು ಕಳಿಸುವುದು ನ್ಯಾಯವೇ, ಧರ್ಮವೇ? ಹೇಳಿ ಸ್ವಾಮಿ, ಹೇಳಿ. ನೀನೇತಕ್ಕೆ ಇಲ್ಲಿಗೆ ಬಂದೆ ಮಂಡುವುದರಿ? ನೀವೆಲ್ಲಿರುವಿರೋ ನಾನು ಅಲ್ಲೇ ಇರುವೆನು. ಸ್ವಾಮಿ, ನೀವು ಸೀತೆಯನ್ನು ಅಪಹರಿಸಿದಂತೆ ಒಂದು ವೇಳೆ ನನ್ನನ್ನು ಯಾರಾದರೂ ಅಪಹರಿಸಿದರೆ ಏನು ಮಾಡುತ್ತಿದ್ದೀರಿ? ನಿಲ್ಲು ಮಂಡೋದರಿ, ನೀನೇತಕ್ಕೆ ಇಲ್ಲಿಗೆ ಬಂದೆ? ಎಂತಹ ಹಠವಾದಿಯ ನೀನು? ಆ ರಾಮನು ಶಿವಧನಸ್ಸನ್ನು ಮುರಿದು ಈ ಸೀತೆಯನ್ನು ಹೊರಿಸಿದಾಗ ಒಂದು ಸಾರಿ ತಲೆಬಾಗಿದನು. ನನ್ನ ತಂಗಿ ಶೂರ್ಪನಖಾದೇವಿಯು ಕಿವಿ ಮೂಗುಗಳನ್ನು ಕಳೆದುಕೊಂಡು ಎದುರಿಗೆ ಬಂದು ನಿಂತಾಗ ಮತ್ತೊಂದು ಸಾರಿ ತಲೆಬಾಗಿದನು. ಆದರೆ ಈ ಸೀತೆಯನ್ನು ಅಪಹರಿಸಿ ತಂದು ಈ ಎರಡು ಅಪಮಾನದ ಪ್ರತಿಶೋಧವಾಯಿತೆಂದು ಸಂತುಷ್ಟನಾದನು. ಆದರೆ ನಿನ್ನ ಈ ವರ್ತನೆಯಿಂದ ನನ್ನ ಆಸೆಯೆಲ್ಲವೂ ಭಗ್ನವಾಗಿ ಹೋಯಿತು. ಆ ನಿಮ್ಮ ಆಸೆಗಳೆಲ್ಲ ನಾಶವಾಗಿ ಹೋಗಲಿ. ಅವು ನಾಶವಾಗುವುದು ಈ ನನ್ನ ದೇಹಾಂತ್ಯದೊಡನೆ. ನಡೆ ನೀನು ಅಂತಃಪುರಕ್ಕೆ. ಜಾನಕಿ, 1 ಮಾಸದ ಅವಧಿಯನ್ನು ಕೊಟ್ಟಿರುತ್ತೇನೆ. ನೀನಾಗಿ ಹೊಲಿದರೆ ಸರಿ, ಇಲ್ಲವಾದರೆ ಶತಛಿದ್ರವಾಗಿ ನಿನ್ನನ್ನು ಕತ್ತರಿಸಿ ದಶ ದಿಕ್ಕುಗಳಿಗೂ ಚಲ್ಲಿ ಬಿಡುತ್ತೇನೆ. ಎಚ್ಚರವಿರಲಿ. ಇನ್ನೊಂದು ಮಾಸದ ಅವಧಿಯೊಳಗಾಗಿ ಈತ ನನ್ನನ್ನು ಕೊಲ್ಲುವನಂತೆ. ಅದಕ್ಕೆ ಮುಂಚಿತವಾಗಿ ನಾನೇ ಕೊರಳಿಗೆ ಜಡಿನ ಹಾಕಿಕೊಂಡು ಪ್ರಾಣ ತ್ಯಾಗ ಮಾಡುತ್ತೇನೆ. ಕೊರಳಿಗೆ ಜಡೆಯನು ಉರುಳಾಗಿ ಹಾಕುತ್ತೆ, ಕೊರಳಿಗೆ ಜಡೆಯನು ಉರುಳಾಗಿ ಹಾಕುತ್ತೆ. ಮರಧಡಿಯಲ್ಲಿ ನಿಂತು ನಾ ಅರಣವ ನೀಗುವೆ, ಮರಧಡಿಯಲ್ಲಿ ನಿಂತು ನಾ ಅರಣವ ನೀಗುವೆ. ಶ್ರೀರಾಮ ಪಾಲಿಸು, ರಘುರಾಮ ಪಾಲಿಸು, ಶ್ರೀರಾಮ ಪಾಲಿಸು. ತಡೆ ಅಕೃತ್ಯದಲ್ಲಿ ದುಡುಕದಿರೋ ತಾಯೇ, ಸೊಗದಲ್ಲಿಪ್ಪ ರಾಮಂ. ಅಮ್ಮ, ಸೊಗದಲ್ಲಿಪ್ಪ ಕೆಡುಗದ ಶಾನನ ಶಿರ ಮುರಿದಿಡುವ ಕ್ಷಿಪ್ರದಳು ಬಂದು ರಾಮ ಲಕ್ಷ್ಮಣ ಸಹಿತ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಮ್ಮ. ಅಯ್ಯಯ್ಯೋ, ಇದೇನಿದು? ಈ ಅದ್ಭುತವಾದ ಕಪಿಯಾದರೂ ಯಾವುದು? ಈ ನಿಶರಾತ್ರಿಯಲ್ಲಿ ರಾಮ ಧ್ಯಾನ ಮಾಡುತ್ತಿರುವುದಲ್ಲ. ಅಯ್ಯೋ, ಕಪಿಯನ್ನು ಕನಸಿನಲ್ಲಿ ಕಂಡರೆ ಅಮಂಗಳಕರವೆಂದು ಹೇಳುವರು. ನಾನೇನಾದರೂ ಕನಸನ್ನು ಕಾಣುತ್ತಿರುವೆನೆ? ಅಯ್ಯೋ, ಶ್ರೀರಾಮಚಂದ್ರಿಗೆ ಯಾವ ಅಮಂಗಳವೂ ಆಗದಿರಲಿ. ರಾಮ ಲಕ್ಷ್ಮಣರೆಲ್ಲರೂ ಸುಗ್ರೀವರೊಡಗೂಡಿ ಕ್ಷೇಮದಿಂದಿರುವರು ತಾಯಿ. ಹೌದು, ಕ್ಷೇಮದಿಂದ ಇಹರು ತಾಯೇ ರಾಮ
ವಿಕುಲ ಸೋಮ ಪ್ರಕಾಶ ಕ್ಷೇಮದಿಂದ ನಿಹರುತ್ತಾಯೆ ರಾಮನ ವಿಕುಲ ಸೋಮ ಪ್ರಕಾಶ ಕ್ಷೀರಾಬ್ಧಿಯಲ್ಲಿ ಪವಳಿ ಶಿಲ್ಪ ಕ್ಷೀರಾಬ್ಧಿಯಲ್ಲಿ ಪವಳಿ ಶಿಲ್ಪ ದೇವತೆಗಳ ಭಿನ್ನ ಭವನ ಕೇಳ್ದ ದೇವತೆಗಳ ಭಿನ್ನ ಭವನ ಕೇಳ್ದ ಭೂಮಿ ಭಾರವ ಬರುವನೆನುತ್ತ ಭೂಮಿ ಭಾರವ ಬರುವನೆನುತ್ತ ಬೇಡ್ದ ದಶರಥ ಕುವರನು ತಾನು ಕ್ಷೇಮದಿಂದ ಇರುತ್ತಾಯೆ ರಾಮನ ವಿಕುಲ ಸೋಮ ಪ್ರಕಾಶ ಕ್ಷೇಮದಿಂದ ಅಮ್ಮ ಕ್ಷೇಮದಿಂದಿರುವರು ತಾಯಿ. ಆಹಾ, ಈತನ ನೈವಿನಿಯನ್ನು ನೋಡಿದ್ರೆ ಈತನು ರಾಕ್ಷಸ ಪಕ್ಷದವನನ್ನು ಅಲ್ಲವೆಂದು ತೋರುತ್ತಿರುವುದಲ್ಲ. ಅಯ್ಯ, ನೀನು ನಿಜವಾಗಿಯೂ ರಾಮ ಭಕ್ತನೇ ಆಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ಆದರೆ ಶ್ರೀರಾಮರಾದರೂ ನರರು, ನೀನಾದರೂ ವಾನರನು. ಹೀಗಿರುವಾಗ ನಿಮ್ಮಿಬ್ಬರ ಅಸಖ್ಯವಾದ ಬಗೆಯಾದರೂ ಹೇಗೆ? ಎಲ್ಲಿ ಶ್ರೀರಾಮರ ಪೂರ್ವ ವೃತ್ತಾಂತವನ್ನು ತಿಳಿಸುವೆಯಾ? ಹಾಗೆ ತಾಯಿ. ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣಧಾಮ ಕೌಸಲ್ಯ ಚಿದ್ರಾಮ ಕೌಸಲ್ಯ ಚಿದ್ರಾಮ ದೇ ದಿವ್ಯ ರಘುನಂದನ. ಅಮ್ಮ ಆಹಾ, ದಶರಥ ನೃಪಾಲಂಗೆ ಹಿರಿತನುಜ ತಾನಾಗಿ ವಿಖ್ಯಾತ ವಿಶ್ವ ಮುನಿಗೆ ಪ್ರಿಯ ಶಿಷ್ಯದಾಗಿ ಅನುಜ ಲಕ್ಷ್ಮಣನೊಳಗೊಂಡು ಕಾನನ ಕೈ ತಂದು ವಿಕಟ ಧನುಜರ ಕೊಂದು ಪೊರದನ ಹಲ್ಲೆಯನ್ನೋದು ನಮ್ಮ ರಾಮ. ಮಿಥಿಲಯೋಠರಮಟ್ಟು ಶಿವಧನುವ ಮುರಿದಿಟ್ಟು ಮೈ ತಿಲಿಗೆ ಕರ ಕೊಟ್ಟು ಪರಶುಗರ್ವವ ಸುಟ್ಟ ನಮ್ಮ ರಾಮ. ರಾಮ ಪಿತೃವಾಕ್ಯವ ಸಲ್ಲಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲಸೆ ನಮ್ಮ ರಾಮ. ಶೂರ್ಪಣಕ ಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲಿ ಶೂರ್ಪಣಕ ಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲಿ ಸೀತಾಪಹರಣದಲ್ಲಿ ಕಲ್ಲಣಸಿ ಕಡು ಬಳಲಿದ ನಮ್ಮ ರಾಮ. ರಾಮ ಅಮ್ಮ ಸುಗ್ರೀವ ಸಖನಾಗಿ ಹನುಮ ಕಿಂಕರನಾಗಿ ಸುಗ್ರೀವ ಸಖನಾಗಿ ಹನುಮ ಕಿಂಕರನಾಗಿ ಯಮಮ್ಮ ಕಳುಹಿಸಿದನು ನಿಮ್ಮ ಶೋಧನೆಗಾಗಿ ನಮ್ಮ ರಾಮ. ರಾಮ ಅಮ್ಮ ರಾಮದೂತನು ನಿಮ್ಮ ಪಾದ ಸೇವನಕಮ್ಮ, ಅನ್ಯ ಪಕ್ಷವೆಂದು ಭಾವಿಸಬೇಡಿ. ನಿನಗೆ ಮಂಗಳವಾಗಲಿ. ಆದರೆ ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ರಾಮಾನುಗ್ರಹದಿಂದ ಬ್ರಹ್ಮಾಶ್ರಮದಲ್ಲಿ ಆಶ್ರಮದಲ್ಲಿರುವ ಆಶ್ಚರ್ಯವಾದ ರಾಮಾನುಗ್ರಹದಿಂದ ರಾಮ ಭಕ್ತನಾಗಿ ನಾನು ಆನಂದದಿಂದ ಕಾಲ ಕಳೆಯುತ್ತಿರುವೆ ತಾಯಿ. ಮಾರುತಿ, ಹಾಗಾದರೆ ಈ ಶತಯೋಧನ ವಿಸ್ತೀರ್ಣವಾದ ಸಮುದ್ರವನ್ನು ನೀನು ಯಾವ ರೂಪಿನಿಂದ ಲಂಘಿಸಿ ಬಂದೆ? ಅದನ್ನು ನೀವು ನೋಡಿ ಭಯಗೊಂಡರೆ ಏನು ಮಾಡಲಿ ತಾಯಿ. ಶ್ರೀರಾಮನ ಧರ್ಮಪತ್ನಿ ನಾನು ಹೆದರುವೆನೆ? ಇಲ್ಲ, ಎಲ್ಲಿ ಆ ನಿನ್ನ ರೂಪವನ್ನು ಒಂದು ಬಾರಿ ಧಾರಣ ಮಾಡುವನ. ಆಗಬಹುದು, ಮಹದಾಜ್ಞೆ. ಜೈ ಜೈ ರಘುವೀರ ಸಮರ್ಥ, ಜೈ ರಘುವೀರ ಸಮರ್ಥ, ಜೈ ಶ್ರೀರಾಮ. ಮಾರುತಿ, ನೋಡಲಾರೆ ಈ ನಿನ್ನ ಘೋರ ರೂಪವನ್ನು.
ನಿನ್ನ ಶಾಂತ ರೂಪವನ್ನು ಧಾರಣ ಮಾಡುವನಾಗು. ಜಯ ಶ್ರೀರಾಮ್. ರುದಂಬುಜಗೆ ಮುದಂ ಬಿಡದೆ ಕದಂಬುಜಗೆ ಕದಂಬಗಜೆ ರುದಂಬುಜಗೆ ಮುದಂ ಬಿಡದೆ ಕದಂಬಜಗೆ ಕದಂಬಜೆ ಬೆದರ ಬೇಡವೆ ಮಾತೆ ಮಾತೆ ಸದಯೇ ಶುಭಾನ್ವಿತ್ ಬೆದರ ಬೇಡವೆ ಮಾತೆ ಮಾನ್ವಿತೆ ನಿರಜಾಮಗೆ ನಿನ್ನ ವಿರಹ ಮೀರಿಚಿರುವ ವೀರ ರಾಘವ. ಅಮ್ಮ ಜಾಂಬಗೆ ನಿನ್ನ ವಿರಹ ಮೀರಿಚಿರುವ ವೀರ ರಾಘವ ಸಾರಿದಾನವಾರಿಗಳನ್ನು ಅಮ್ಮ ಸಾರಿದಾನವಾರಿಗ ವಿಚಾರಿಸಿ ಫಲ ತೋರಿಸಿ ನಾಶ ಎಂಬುದ ತೋರಿಸುವನು ವಿಚಾರಿಸಿ ಫಲ ತೋರಿಸಿ ನಿನ್ನಾಸ ಎಂಬುದ ಬೆದರ ಬೇಡವೆ ಮಾತೆ ಮಾತೆ ಸದಯೇ ಶುಭಾನ್ವಿತ ಬೆದರ ಬೇಡವೆ ಮಾತೆ ಅಮ್ಮ. ಅಮ್ಮ ಹೆದರಬಿಡಿ ತಾಯಿ, ನಾನು ರಾಮದೂತನು ನಿಮ್ಮ ಪಾದ ಸೇವಕನಮ್ಮ, ಈಗಲಾದರೂ ನಂಬಿ ತಾಯಿ. ಮಾರುತಿ, ಈ ಘನತರವಾದ ವಿದ್ಯೆಯನ್ನೆಲ್ಲ ಎಲ್ಲಿಂದ ಕಲಿತೆ ನೀನು? ರಾಮಾನುಗ್ರಹದಿಂದ. ಹಾಗಾದ್ರೆ ಬಹಳ ಸಂತೋಷ. ಎಲ್ಲಿ ಶ್ರೀರಾಮಚಂದ್ರರ ರೂಪ ಲಾವಣ್ಯಗಳನ್ನು, ಗುಣ ಗಾಂಭೀರ್ಯಗಳನ್ನು, ಶುಭ ಲಕ್ಷಣಗಳನ್ನು ಒಂದು ಬಾರಿ ನನಗೋಸ್ಕರವಾಗಿ ವರ್ಣಿಸುವನಾಗು. ಆಗ್ಬೋದು ಆಗ್ಬೋದು ತಾಯಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಾನಕಿ ರಾಮ ಕೋದಂಡ ರಾಮ ಗುಣ ಗಾಂಭೀರ್ಯವನ್ನು ಲೋಕಮೋಹನನಾದ ವಿಶ್ವಂಭರನೂ ಆದ ರಾಮಚಂದ್ರ ಗುಣ ಗಾಂಭೀರ್ಯವನ್ನು ವರ್ಣಿಸುವುದು ಅಸಾಧ್ಯ. ನನ್ನಿಂದ ಆಗುವುದೇ ತಾಯಿ. ಸಹಸ್ರ ಪಣಿಗಳಿಲ್ಲ, ಆದಿಶೇಷನಿಗೆ ಅಸಹವಾದವು ಏಕನಾಲಿ ಇಲ್ಲ, ನನ್ನಿಂದ ಸಾಧ್ಯವೇ ತಾಯಿ. ಆದರೂ ನಿಮ್ಮ ಮಾತಿಗೆ ಪ್ರತಿ ಹೇಳಲಾರದೆ ಸಾಧ್ಯವಾದ ಮಟ್ಟಿಗೆ ವರ್ಣಿಸುತ್ತೇನೆ ತಾಯಿ. ಅಮ್ಮ ಶ್ರೀರಾಮರ ಶುಭ ಲಕ್ಷಣಗಳ ಅಮ್ಮ ದಶರಥ ರಾಮರ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಸಾಲದು ಪೇಳಲ್ ಈ ಭೂಮಿಯ ಪತ್ತವಂಗೆ ಅಸದಳವು ತಾಯೇ ಈ ಭೂಮಿಯ ಪತ್ತವಂಗೆ ಅಸದಳವು ತಾಯೇ ನಾನೇನು ಬಲ್ಲೆನು ಸಿದ್ಧ ಮರ್ಕಟನು ರಾಮನ ಗಣಿಸಲ್ ಎಂಥ ಚೆಲುವನೆ ಅಮ್ಮಯ್ಯ ಅಮ್ಮ ಎಂಥ ಚೆಲುವನೆ ಅಮ್ಮಯ್ಯ ರಾಮನು ಎಂಥ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀ ರಾಮನು ಎಂಥ ಚೆಲುವನೆ ಅಮ್ಮಯ್ಯ ಅಮ್ಮ ಕೇಳಮ್ಮ ತಾಯೇ ಶ್ರೀ ರಾಮನು ಎಂಥ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀ ರಾಮನು ಎಂಥ ಚೆಲುವನೆ ಅಮ್ಮಯ್ಯ ಸಾಮಗಾನ ಪ್ರೇಮ ನಿರುಪಮ ಪ್ರಭು ರಾಮಚಂದ್ರ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ
ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ರಾಮ ರವಿಕುಲ ಸೋಮನಂಬವ ಅಮ್ಮ ರಾಮ ರವಿಕುಲ ಸೋಮನಂಬವ ರಾಮನು ಎಂತ ಗೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀರಾಮನು ಎಂತ ಗೆಲುವನೆ ಅಮ್ಮಯ್ಯ ಅಮ್ಮ ಬುಧಾತೆ ಮಾತಾ ನೀಲಮಣಿಗಳ ತಾರಕೋಂದಲ ಪಾಲ ನೋಡಲು ಬಾಲಚಂದ್ರನು ನೀಲಮಣಿಗಳ ತಾರಕೋಂದಲ ಪಾಲ ನೋಡಲು ಬಾಲಚಂದ್ರನು ನೀಲಮಣಿಗಳ ಸಾರ ಕುಂತಲ ಬಾಲ ನೋಡಲು ಬಾಲಚಂದ್ರನು ನೀಲಮಣಿಗಳ ಸಾರ ಕುಂತಲ ಬಾಲ ನೋಡಲು ಬಾಲಚ ವಿಶಾಲ ವೃಕ್ಷವಮ್ಮ ಕಮಲಾಕ್ಷಿ ವಿಶಾಲ ವೃಕ್ಷವಮ್ಮ ಕಮಲಾಕ್ಷಿ ರಾಮನು ಎಂತ ಗೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀ ರಾಮನು ಎಂತ ಗೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಈಗಲಾದರೂ ನನ್ನ ನಮ್ಮ ತಾಯಿ ಹೇಳ್ತಾಯಿ ಮಾತಾ ಶ್ರೀರಾಮಚಂದ್ರ ನಿಮ್ಮ ಕಂಡ ಕುರುವಿಗಾಗಿ ರಾಮರ ಗುರುತಾಗಿ ಇನ್ನೇನಾದರೂ ಹೇಳಲಿರುವೆಯಾ? ನಿಮ್ಮ ಕಂಡ ಕುರುವಿ ಯಾವ ಸಮಯದಲ್ಲಿ? ಅರಣ್ಯದಲ್ಲೇ? ಅಮ್ಮ ಕಾಕಾಸುರನ ವಿಚಾರದಲ್ಲೇ? ಹೌದು ತಾಯಿ, ಮರೆತು ಬಿಟ್ಟಿದ್ದೇನೆ. ನೀವು ಪಂಚವಟಿ ಕ್ಷೇತ್ರದಲ್ಲಿದ್ದಾಗ ಕಾಕಾಸುರನ ಸಂಹಾರ ಮಾಡಿದ ರೂಪರೇಖೆಗಳು ಎಲ್ಲವೂ ನಿಮಗೆ ತಿಳಿದಿರುವುದು ಅದು ಅಲ್ಲವೇ ತಾಯಿ? ಇರಲಿ. ಆದರೆ ಶ್ರೀರಾಮಚಂದ್ರರು ನನಗೋಸ್ಕರವಾಗಿ ಏನನ್ನಾದರೂ ಗುರುತನಾದರೂ ಕಳಿಸಿರುವರೇ? ಶ್ರೀರಾಮಚಂದ್ರರು ಅಮ್ಮ ಶ್ರೀರಾಮಚಂದ್ರ ನಿಮ್ಮ ಕಂಡ ಕುರಿಗಾಗಿ ಕೆಲವು ಮುದ್ರಿಕೆಯನ್ನು ಕೊಟ್ಟಿರುತ್ತಾರೆ. ಶಾಂತನಾಗಿ ಅವರು ಕಳಿಸಿರುವ ಗುರುತನ್ನಾದರೂ ನನಗೆ ಕೊಡುವನಾಗು. ಕೊಡುವುದು ತಾಯಿ, ಕೊಡುತ್ತಾನೆ. ಅಮ್ಮ ಜನನೀದು ಅಮ್ಮ ಮಾರುತಿ, ಜನನೀದು ಶ್ರೀರಾಮಚಂದ್ರರ ಘನಮುದ್ರಿಕೆ ಜನನೀದು ಶ್ರೀರಾಮಚಂದ್ರರ ಘನಮುದ್ರಿಕೆ ವಿನುತರಾಮ ಪ್ರಚುರ ಅಣುವಿಂ ಸ್ವೀಕರಿಪುವಿದನೋ ಅಮ್ಮ ಅಣುವಿಂ ಸ್ವೀಕರಿಪುವಿದನೋ ಮನದನುಮಾನಗಳ ಕಳೆದು ಸೀತೆ ರಾಘವಹಿತೆ ಅಮ್ಮ ನಿಮ್ಮ ಕಂಡ ಗುರುವಿಗೆ ಮುದ್ರಿಕೆಯನ್ನು ಕೊಟ್ಟಿರುವುದು ನಿಮಗೆ ಸಮರ್ಪಿಸಿ ಮಾರುತಿ, ನಾನು ಧನ್ಯನಾದ ತಾಯಿ. ನನ್ನ ಸ್ವಾಮಿಕೆಯ ಘನಮುದ್ರಿಕೆಯನ್ನು ತಂದುಕೊಟ್ಟು ನನ್ನ ಮನಸ್ಸನ್ನು ಸಂತೋಷಗೊಳಿಸಿದೆ. ಆಹಾ, ನನ್ನ ಮನಸ್ಸಿಗೆ ಈಗ ನನ್ನ ಆದಿಪುತ್ರನೇ ನೋಡಿದಷ್ಟು ಸಂತೋಷವಾಯಿತು ನನಗೆ. ಇದು ತೆಗೆದುಕೋ, ಈ ಚೂಡಾಮಣಿಯನ್ನು ಶ್ರೀರಾಮಚಂದ್ರರಿಗೆ ಒಪ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ನನ್ನನ್ನು ಈ ರಾಕ್ಷಸರ ಮಾಯಿಂದ ಬಿಡಿಸಿಕೊಂಡು ಹೋಗುವಂತೆ. ಇಲ್ಲವಾದರೆ ನನ್ನ ದರ್ಶನವಾಗುವುದು
ಪರಲೋಕದಲ್ಲಿ ಎಂದು ನನ್ನ ಸ್ವಾಮಿಗೆ ತಿಳಿಸಿಬಿಡು. ನನ್ನ ಸ್ವಾಮಿಯ ಗಣಮುದ್ರಿಕೆಯನ್ನು ತಂದುಕೊಟ್ಟು ನನ್ನ ಮನಸ್ಸನ್ನು ಸಂತೋಷಗೊಳಿಸಿದೆ. ನಿನ್ನನ್ನು ನಾನು ನನ್ನ ಮನ ಬಂದಂತೆ ಹರಿಸುತ್ತೇನೆ. ಸಮಸ್ತ ಪಾಪನಿವಾರಕವಾದ ರಾಮ ಭಕ್ತ, ಪ್ರಿಯ ರಾಮ ಭಕ್ತ, ನಿಯತಾತ್ಮನಾಗೋ. ಪ್ರಿಯ ರಾಮ ಭಕ್ತ, ನಿಯತಾತ್ಮನಾಗೋ. ಪ್ರಿಯ ರಾಮ ಭಕ್ತ, ನಿಯತಾತ್ಮನಾಗೋ. ಪ್ರಿಯ ರಾಮ ಭಕ್ತ, ನಿಯತಾತ್ಮನಾಗೋ. ಚಿರಂಜೀವಿಯಾಗೆ ಚಿರಕಾಲ ಬಾಳು. ಚಿರಂಜೀವಿಯಾಗೆ ಚಿರಕಾಲ ಬಾಳು. ವಾಯು ನಂದನ ಶ್ರೇಯೋ ವಾಯು ಬಾಳೆ. ವಾಯು ನಂದನ ಮಾರ್ತಿ, ಎಂದೆಂದಿಗೂ ನೀನು ಚಿರಂಜೀವಿಯಾಗಿರು. ಧನ್ಯನಾದ ತಾಯೇ, ಧನ್ಯನಾದ ಅಮ್ಮ. ಶೀಘ್ರದಲ್ಲೇ ಈ ಕೋಟೆ ಬಾಗಿಲಲ್ಲಿ ಶ್ರೀರಾಮಚಂದ್ರನ ಕೋದಂಡರ ಢೇಂಕಾರವನ್ನು ಕೇಳಬೇ ತಾಯಿ. ಆಗಲಿ, ಆದರೆ ಲಕ್ಷ್ಮಣನಿಗೆ ನನ್ನ ಆಶೀರ್ವಾದವನ್ನು ತಿಳಿಸಿ. ಆಗ್ಲಿ ತಾಯಿ. ಇಲ್ಲಿ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಆ ಥರ ಗುಂಜಿಸಿ ಈ ಕ್ಷಣವಿಲ್ಲಿಂದ ಹೊರಡು. ಏಕೆಂದರೆ ಇಲ್ಲಿ ಬಲವಾದ ರಾಕ್ಷಸರ ಕಾವಲಿರುವುದು ತಿಳಿಯುತ್ತೇನು? ಆಗಬಹುದು ತಾಯಿ, ಆಗಬಹುದು. ಕೋದಂಡ ರಾಮರ ಢೇಂಕಾರವನ್ನು ಕೇಳಿ ಶ್ರೀರಾಮಚಂದ್ರನು ಶೀಘ್ರದಲ್ಲಿ ಬರಬೇಕು. ಕೋದಂಡ ರಾಮ, ಕೋದಂಡ ರಾಮ, ವೇದಾಂಡ ಪಂಡಿತ ಕೋದಂಡ ರಾಮ. ಕೋದಂಡ ರಾಮ, ಕೋದಂಡ ರಾಮ, ವೇದಾಂಡ ಪಂಡಿತ ಕೋದಂಡ ರಾಮ. ಕೋದಂಡ ರಾಮ, ಕೋದಂಡ ರಾಮ. ರಾಜೀವನೇತ್ರ, ರಮಣೀಯ ಗಾತ್ರ, ಸೀತಾ ಖಳತ್ವ, ಪಶುಪತೆ ಮಿತ್ರ. ಕೋದಂಡ ರಾಮ, ಕೋದಂಡ ರಾಮ, ವೇದಾಂಡ ಪಂಡಿತ ಕೋದಂಡ ರಾಮ. ಕೋದಂಡ ರಾಮ, ಕೋದಂಡ ರಾಮ, ಆಪದ್ಬಾಂಧವ ಕೋದಂಡ ರಾಮ, ಅನಾಥ ರಕ್ಷಕ ಕೋದಂಡ ರಾಮ. ಆಪದ್ಬಾಂಧವ ಕೋದಂಡ ರಾಮ, ಅನಾಥ ರಕ್ಷಕ ಕೋದಂಡ ರಾಮ. ಸೀತಾವಲ್ಲಭ ಕೋದಂಡ ರಾಮ, ಸೀತಾ ಮನೋಹರ ಕೋದಂಡ ರಾಮ. ಕೋದಂಡ ರಾಮ, ಕೋದಂಡ ರಾಮ, ವೇದಾಂತ ಪಂಡಿತ ಕೋದಂಡ ರಾಮ. ಕೋದಂಡ ರಾಮ, ಕೋದಂಡ ರಾಮ. ವಿಭೀಷಣ, ರಾಮ, ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು ವಿಭೀಷಣ. ಮಾನವನ ಕೈಯಲ್ಲಿ ಮೃತ್ಯುಸರ ಅಸಂಭವವನ್ನು ನುಡಿಯುತ್ತಿರುವೆ. ರಾಮ, ಸಕಲ ಶಸ್ತ್ರಾಸ್ತ್ರಗಳು ನನ್ನ ಶಸ್ತ್ರಾಗಾರದಲ್ಲಿ ಸುರಕ್ಷಿತವಾಗಿರುವವು. ನಾನು ಮನಸ್ಸು ಮಾಡಿದರೆ ಇಲ್ಲಿಂದ ಅಯೋಧ್ಯೆವರೆಗೂ ಸಮಗ್ರ ಪೃಥ್ವಿಯನ್ನೇ ನಾಶಪಡಿಸಬಲ್ಲೆ. ಆದರೆ ಮೃತ್ಯುಜರ ಮಾನವನ ಕೈಯಲ್ಲಿ. ಮಾನವರನ್ನು ಸಾಮಾನ್ಯರೆಂದು ಭಾವಿಸಬೇಡ. ಪರಮೇಶ್ವರನನ್ನು ಮೆಚ್ಚಿಸಿ ಪತಾಸ್ತ್ರವನ್ನು ಪಡೆದದ್ದು ನಿನಗೆ ತಿಳಿಯದೆ. ನಿನ್ನ ಉದ್ದಟತನವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು. ಸಗಿಸಿಕೋ ಈ ಪಾಶುಪತಾಸ್ತ್ರವನ್ನು. ಸಿದ್ಧನಾಗು. ಪ್ರಭು, ನಮ್ಮಣ್ಣನಾದ ರಾವಣೇಶ್ವರನು ಎದೆಯಲ್ಲಿ ನೇರವಾಗಿ ಬಾಣವನ್ನು ಅಮೃತ ಕಳಿಸುವಿರುವುದು. ಅದಕ್ಕೆ ಗುರಿಯಿಟ್ಟು ನೇರವಾಗಿ ಬಾಣವನ್ನು ಬಿಡು. ಹಾಗೇ ಆಗಲಿ ವಿಭೀಷಣ, ಸ್ವಜಾತಿ ಶತ್ರು ವಿಭೀಷಣ.
ನನ್ನ ಜನ್ಮ ವೃತ್ತಾಂತರವೆಲ್ಲ ನಿನ್ನಿಂದ ಬಯಲಾಯಿತು. ಮೊದಲು ನಿನ್ನನ್ನು ಕೊಲ್ಲುವೆನು. ನಿಲ್ಲು ರಾವಣೇಶ್ವರ, ನಿಲ್ಲು. ಯುದ್ಧಕ್ಕೆ ಸಿದ್ಧನಾಗು. ಸಹಿಸಿಕೋ ಈ ಬಾಣವನ್ನು. ಮೃತ್ಯುಶರ ಮಾನವನ ಕೈಯಲ್ಲಿ ಮೃತ್ಯುಶರ ಜಗತ್ತಿನ ಅಂಧಕಾರವನ್ನು ಹೊಳಿಸಿದಂತೆ ಹೇ ಜ್ಞಾನರೂಪಿ, ನನ್ನ ಮನಸ್ಸಿನ ಅಂಧಕಾರವನ್ನು ಹೊಳಿಸಿ ನನಗೆ ಸದ್ಗತಿಯನ್ನು ನೀಡುತ್ತಂದೆ. ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಪದ ಅಮಿತ ಫಲ ಪ್ರದ. ರಾಮ ಜಯತು ಶ್ರೀರಾಮ ಸುನಾಮ ರಾಮ 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 ರಾಕ್ಷಸ ಭೀಮ ರವಿ ಕುಲ ಸೋಮ ರಾಜಲಲಾಮ ಪರಮ ಪುರುಷ ಹರಿ ಪಾವನ ಶ್ರೀ ರಘು ರಾಮ ಜಯತು ಶ್ರೀ ರಾಮ ಸುನಾಮ ಅಮರ ವಿನುತ ಬಲ ಅಮಿತ ಫಲ ಪ್ರದ. ರಾಮ ಜಯತು ಶ್ರೀ ರಾಮ ಸುನಾಮ